ಎಲ್ರಿಗೂ ನಮಸ್ಕಾರ. ದಮ್ ಆಲೂ ಕಡಾಯಿ ಬಿರಿಯಾನಿ ಮಾಡ್ತೀನಿ ನಾನು. ಎಣ್ಣೆ ಹಾಕೋಣ. 2-3 ಸ್ಪೂನ್ ಎಣ್ಣೆ. ಇದು ಕಲ್ಲರು ಯಾಕೆ ಈ ಥರ ಇದೆ ಅಂತ ಅನಿಸ್ಬೋದು. ಇದು ಏನು ಎಣ್ಣೆ? ಸಾಸಿವೆ ಎಣ್ಣೆ ಹಾಕ್ತಾಯಿದ್ದೀನಿ ನಾನು. ಸಾಸಿವೆ ಎಣ್ಣೆ ಅಲ್ವಾ, ಚೆನ್ನಾಗಿ ಕಾಯಿಸ್ಕೋಬೇಕು. 2 ಆಲೂಗಡ್ಡೆನ ಮುಕ್ಕಾಲು ಭಾಗ ನಾನು ಬೇಯಿಸ್ಕೊಂಡು ಕಟ್ ಮಾಡಿದ್ದೀನಿ, ಸಿಪ್ಪೆ ತೆಗೆದು. ಇದನ್ನು ಎಣ್ಣೆಲಿ ಹಾಕೋಣ. ಆಲೂಗಡ್ಡೆನ ಸ್ವಲ್ಪ ಫ್ರೈ ಮಾಡಿ ತಗೋಬೇಕು. ಮುಕ್ಕಾಲು ಭಾಗ ಬೆಂದಿರಬೇಕಿದು ಆಲೂಗಡ್ಡೆ. 2 ಸೀಟಿ ಹೊಡೆಸ್ಕೊಂಡ್ರೆ ಸಾಕು ಕುಕ್ಕರಲ್ಲಿ. ನಾನು 2 ಸೀಟಿ ಹೊಡೆಸ್ಕೊಂಡಿದ್ದೀನಿ. ಬೆಂದಿದೆ ನೋಡಿ, ಮುಕ್ಕಾಲು ಭಾಗ ಬೆಂದಿದೆ. ಇವಾಗ ಇದರಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು, ತುಂಬ ಚೆನ್ನಾಗಿರುತ್ತೆ ಇದು ಬಿರಿಯಾನಿ, ಸಖತ್ತಾಗಿರುತ್ತೆ. ರೈಸು ನಾನು ಮಾಡಿ ಇಟ್ಕೊಂಡಿದ್ದೀನಿ. ಫ್ರೈ ಆಗಬೇಕು. ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿದೆ. ನಾನಿವಾಗ ಇದನ್ನು ತಕ್ಕೊಳ್ಳೋಣ. ನೋಡಿ, ಎಣ್ಣೆ ಈ ಥರ ಮಾಡಿಬಿಟ್ಟು ತೆಗೆದು 2 ಏಲಕ್ಕಿ, 1-2 ಪೀಸ್ ಲವಂಗ, ಸ್ವಲ್ಪ ಚಕ್ಕೆ, ಇಷ್ಟು ಇದೇ ಎಣ್ಣೆಲಿ ಹಾಕೋಣ. ಸ್ವಲ್ಪ ಸೋಂಪು ಹಾಕ್ಕೊಳ್ಳೋಣ. ಚಟಪಟ ಅನ್ಬೇಕು ಸೋಂಪು. ಕಾಜು ನೋಡಿ, ಸ್ವಲ್ಪ ಕಾಜು ಹಾಕೋಣ. ಚೆನ್ನಾಗಿ ಸ್ವಲ್ಪ ಫ್ರೈ ಇದೆ, ಕಾಜು ಫ್ರೈ ಆಗಿದೆ. ಈರುಳ್ಳಿ ಹಾಕೋಣ. 2 ಈರುಳ್ಳಿ, 2 ದೊಡ್ಡ ಗಾತ್ರದ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು. ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿನ. ಯಾವುದೇ ಬಿರಿಯಾನಿ ಮಾಡಿ ಈರುಳ್ಳಿ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ನೋಡಿ, ಬ್ರೌನ್ ಕಲರ್ ಬಂದಿದೆ ಈರುಳ್ಳಿ ಫುಲ್ಲು. ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ಟೊಮೊಟೊ ಹಾಕೋಣ. 2-3 ಟೊಮೊಟೊ ಕಟ್ ಮಾಡಿ ಇಟ್ಟಿರೋ ಅಂಥದ್ದು. 3 ಟೊಮೊಟೊ. ನೋಡಿ, ಮಸಾಲ ಅರ್ಧ ಸ್ಪೂನು ಧನಿಯಾ ಪುಡಿ, ಗರಂ ಮಸಾಲ ಅರ್ಧ ಸ್ಪೂನ್ ಖಾರದ ಪುಡಿ, ಪಿಂಕ್ ಸಾಲ್ಟು, ನೀವು ಯಾವ ಸಾಲ್ಟ್ ಬೇಕಾದ್ರೂ ಹಾಕ್ಕೋಬೋದು, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ. ಅರಿಶಿನ ಪುಡಿ. ಇಷ್ಟು ನಾನು ಟೊಮೊಟೊ ಮೇಲೆ ಹಾಕ್ಕೊಳ್ಳೋಣ. ಇಷ್ಟೇ ಮಸಾಲ ಇದಕ್ಕೆ ಬೇಕಾಗಿರೋದು. ಇದೇ ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ. ಲಿಡ್ ಕ್ಲೋಸ್ ತೆಗಿಯೋಣ. ಚೆಂದಾಗಿ ಈ ಥರ ಮ್ಯಾಶ್ ಮಾಡ್ಕೋಬೇಕು ಟೊಮೊಟೊ. ಅಲ್ಲೇ ಮ್ಯಾಶ್ ಆಗಿರುತ್ತದು. ಹಾಕಿದ ತಕ್ಷಣ ತಿರುಗಿಸಿದ್ರೆ ಅದು ಟೊಮೊಟೊ ಹಂಗೆ ಕಾಣಿಸುತ್ತೆ. ಈ ಥರ ಮಾಡ್ಕೊಂಡು ಎಲ್ಲ ಮ್ಯಾಶ್ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಹಾಕ್ಕೋಬೋದು. ನಾನು ಆ್ಯಡ್ ಮಾಡಿಲ್ಲ. ಬೇಕಾದರೆ ನೀವು ಹಾಕ್ಕೋಬೋದು, ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನೀಟಾಗಿ ಗೊಜ್ಜು ಥರ ಆಗುತ್ತಿದೆ ಈ ಥರ ಮಾಡಿದರೆ. ಇವಾಗ ಚೆಂದಾಗಿ ಹುರ್ಕೊಳ್ಳೋಣ ಇದನ್ನು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಗೊಜ್ಜು. ಆಲೂಗಡ್ಡೆ ಹಾಕ್ಕೊಳ್ಳೋಣ. ಆಲೂಗಡ್ಡೆ ಹಾಕ್ಕೊಂಡು ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಯಾಕಂದರೆ ಆಲೂಗಡ್ಡೆ ಒಳಗಡೆ ಮಸಾಲ ಎಲ್ಲ ಹೋಗ್ಬೇಕಲ್ವಾ. ಅಂದರೆ ಉಪ್ಪು ನೋಡ್ಕೊಳ್ಳಿ, ಸ್ವಲ್ಪ ಮಸಾಲದಲ್ಲಿ ಉಪ್ಪು ಕರೆಕ್ಟಾಗಿದೆಯೋ ಇಲ್ವೋ ಅಂತ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. 5 ನಿಮಿಷ ಅದನ್ನ ಫ್ರೈ ಮಾಡ್ಕೋಬೇಕು. ನಾನು 2 ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ, ಉದ್ದ ಕಟ್ ಮಾಡಿ. ಹಿಂಗೆ ಲಾಸ್ಟಲ್ಲಿ ಹಾಕಿದರೆ ಅದು ಚೆಂದ, ಗ್ರೀನ್ ಚಿಲ್ಲಿ. ಇವಾಗ ನಾನು ರೈಸ್ ಹಾಕ್ಕೊಳ್ಳೋಣ. ರೈಸ್ ಹಾಕ್ಕೊಂಡಿದ್ದೀನಿ, ಮಿಕ್ಸ್ ಮಾಡೋಣ. ಏನಿಲ್ಲ ಅಂದರೆ 2 ತಿನ್ನೋವಷ್ಟು ರೈಸ್ ಇದೆ ಇದು. ನಿಧಾನಕ್ಕೆ ಹಿಂಗೆ ಮಿಕ್ಸ್. ನೀವು ಕ್ವಾಂಟಿಟಿ ಜಾಸ್ತಿನೂ ಮಾಡ್ಕೋಬೋದು, ಭಾಳ ಜನ ತಿನ್ನಬೇಕಂದ್ರೂ. ಮುಂಚೆ ವಿಡಿಯೋದಲ್ಲೂ ನಾನು ತೋರಿಸಿದ್ದೀನಿ, ಆದರೆ ಬೇರೆ ಥರ ಇದೆ ಅದು ಬಿರಿಯಾನಿ, ಇದು ಬೇರೆ ಥರ ಇದೆ. ರೈಸ್ ನೋಡಿ ರೆಡಿಯಾಗಿದೆ. ಇವಾಗ ನಾನು ಸರ್ವ್ ಮಾಡ್ತೀನಿ ರೈಸ್. ಸೂಪರಾಗಿ ಬಂದಿದೆ ಬಿರಿಯಾನಿ ನೋಡಿ, ಸಕ್ಕತ್ತಾಗಿ ಬಂದಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು. ಲೈಕ್ ಮಾಡಿ.